ಸೂರಪ್ಪ ಬಾಬು ಶಿವಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟದ್ದನ್ನು ಹೇಳಿದ್ರಲ್ಲ, ಸೂರಪ್ಪ ಬಾಬು ಕುಡಿದಾಗ ಅಥವಾ ಹಗಲೊಂದು ವ್ಯಕ್ತಿತ್ವ, ರಾತ್ರಿ ಒಂದು ವ್ಯಕ್ತಿತ್ವ, ಅಥವಾ ಕುಡಿದಾಗ ಒಂಥರ ಇರ್ತಾರೆ, ಕುಡಿದೇ ಇದ್ದಾಗ ಒಂಥರ ಇರ್ತಾರೆ, ಅಥವಾ ಅವರೇ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಚೆನ್ನಾಗಿ ಅಭಿನಯಿಸ್ತಾರೆ ಅನ್ನೋದನ್ನು ನೀವು ಈಗ ಒಂದು ಕ್ಲಿಪ್ಪಿಂಗ್ ತೋರಿಸ್ತೇವೆ ನೋಡಿ. ಒಬ್ಬ ಆರ್ಟಿಸ್ಟ್ ಬೆಲೆ ಕೊಡಬೇಕು ಅಣ್ಣ, ಆರ್ಟಿಸ್ಟ್ ಬೆಲೆ ಕೊಡಬೇಕು. ಅವರು ಒಂದು ಆರ್ಟಿಸ್ಟ್ ಆಯ್ತು, ಅವರು ಬಂದ್ಬಿಟ್ಟು ಅದೇ ಆಯ್ತು ಟ್ರೈನ್ ಬಂದು ನಿಲ್ಲಿಸ್ತಾರೆ. ಅಪ್ಪ ನೀನ್ ದೇವ್ರಂತ ಮುಂಚೆ ಹಾಕಣಯ್ಯ, ನಿನ್ನಿಂದ ಎಷ್ಟೋ ಜನ ಬದುಕ್ಬಿಟ್ರು ಕಣೆ ಡೈಲಾಗ್ ಗೊತ್ತಾ? ಆಯ್ತಾ? ನಾವು ಆರ್ಟಿಸ್ಟ್ಗೆ ನಾವು ಹಾಕಿದ್ವಿ ಏನ್ ಗೊತ್ತಣ್ಣ, ಐಶ್ವರ್ಯ ರಾಯ್ ಬಂದಿರ್ಬೋದು, ಸಂದೇಶ್ ಬಂದಿರ್ಬೋದು. ನೋಡ್ದೇನಮ್ಮ ಸರ್? ನೋಡಿದೆ ಸರ್. ಕುಡ್ದಾಗ ಒಬ್ಬನ ವ್ಯಕ್ತಿತ್ವ ಅನ್ನೋದಕ್ಕಿಂತ ಅವನು ಕಾನ್ಶಿಯಸ್ನೆಸ್ ಅಲ್ಲಿ ಇರಲ್ಲ. ಈಗ ನನಗೆ ಕುಡ್ದಿದ್ದೀರಾ? ನಾವು ಕುಡ್ದಿಲ್ಲ. ಕುಡ್ದ ಅನುಭವ ಇದೆಯಾ? ಇಲ್ಲ ತಾನೆ? ನನಗೆ ಕುಡ್ದ ಅನುಭವ ಇದೆ. ಯಾವುದೇ ಒಬ್ಬ ಮನುಷ್ಯ ಕುಡ್ದಾಗ ಹೆಚ್ಚು ಸೆನ್ಸಿಟಿವ್ ಆಗ್ತಾನೆ, ಅದಕ್ಕೂ ಹೆಚ್ಚಾದ್ರೆ ಮಲಗ್ತಾನೆ ಅಷ್ಟೇ, ಇನ್ನೇನು ಆಗುದಿಲ್ಲ. ಕುಡ್ದಾಗ್ಲೂ ತುಂಬಾ ಜನ ಕುಡಿತಾರೆ, ಆದ್ರೆ ಕುಡ್ದವರೆಲ್ಲ ಕೆಟ್ಟದಾಗ ಮಾತಾಡಬೇಕು ಅಂತಲ್ಲ. ತೂರ್ದೀಪ್ ಶ್ರೀನಿವಾಸ್ ಅವರ ಬಗ್ಗೆ ಅಂತ ಅವಾಚ್ಯ ಶಬ್ದಗಳನ್ನ ಬಳಸುವಂತ ಹಕ್ಕೇನಿದೆ ಅವರಿಗೆ? ಅವಾಚ್ಯ ಶಬ್ದ ಅನ್ನೋದಕ್ಕಿಂತ ತೂರ್ದೀಪ್ ಶ್ರೀನಿವಾಸ್ ಯಾರು? ಗೊತ್ತಾಯ್ತು ಸರ್. ಕನ್ನಡ ಕಂಡಂತ ಅತ್ಯಂತ ಸಾತ್ವಿಕ ಮತ್ತು ಅತ್ಯಂತ ಅದ್ಭುತ ನಟ. ಆಯ್ತು, ಅವ್ರು ತಪ್ಪಿದೆ, ಒಪ್ಕೊಳ್ಳೋಣ. ಆದ್ರೆ ಈ ಘಟನೆ ನಡೆದು ಮೂಲಗಳ ಪ್ರಕಾರ ಹೇಳಿದ್ರೆ 3 ವರ್ಷ ಆಯ್ತು. 3.5 ವರ್ಷ ಆಯ್ತು. ಈಗ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋ 3.5 ವರ್ಷದ ಹಿಂದೆ ಆಗ್ಲಿ, 10 ವರ್ಷದ ಹಿಂದೆ ಆಗ್ಲಿ, 50 ವರ್ಷದ ಹಿಂದೆ ಆಗ್ಲಿ, ಅದು ಘಟನೆ ತಾನೆ ಅಲ್ಲ. ಈಗ ಸೂರಪ್ಪ ಬಾಬು ಅವ್ರ ಪ್ರಕರಣ ದೂರ ದಾಖಲಿಸಿರೋಕ್ಕೂ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೂ ಏನೋ ಒಂದು ಲಿಂಕ್ ಅಂತ ನೀವು ಹೇಗೆ ಹೇಳ್ತೀರಿ ಅಂದ್ರೆ, ಅಲ್ಲಿ ಕೂತ ಇನ್ನೊಬ್ಬ ಇದ್ದಾನಲ್ಲ ಹುಡುಗ, ಅವನು ನಮ್ಮ ಪುನೀತನ ಅಸಿಸ್ಟೆಂಟು. ಆ ಕಾರಣಕ್ಕಾಗಿ ನೀವು ಹೇಳ್ತಾ ಇದ್ದೀರಿ. ಅದಲ್ಲ, ಅದು ಕೋಇನ್ಸಿಡೆಂಟ್ ಇರ್ಬೋದು, ಅಥವಾ ದೂರು ದಾಖಲಾಗಿದೆ ಅನ್ನುವ ಕಾರಣಕ್ಕಾಗಿಯೇ ಈ ದೂರು ದಾಖಲಿಸಿದವರಂಥ ವ್ಯಕ್ತಿತ್ವ ಏನು, ದಯವಿಟ್ಟು ಪ್ರಪಂಚದಲ್ಲಿ ನೋಡಿ, ನೀವೇ ನೋಡಿ ನಿರ್ಧರಿಸಿ ಅನ್ನುವಂಥ ಒಂದು ಪರೋಕ್ಷವಾದ ಏಟು ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಒಂದು ನೆನಪಿಡಿ, ರಾಜ್ಕುಮಾರ್ ಖಾನ್ದಾನ್ನಿಂದ ಇಂಥ ಯಾವ ಕ್ಷುಲ್ಲಕ ವ್ಯವಹಾರವನ್ನು ಅವ್ರು ಮಾಡೋದಿಲ್ಲ. ಇದು ಒಂದು ಕೋಇನ್ಸಿಡೆಂಟ್ ಇರ್ಬೋದು, ಈ ಹೊತ್ತಿಗಲ್ಲಿ ಕಂಪ್ಲೇಂಟ್ ದಾಖಲಾಗುವುದಕ್ಕೂ ಇದು ಬಂದಿದ್ದಕ್ಕೂ ಕಾಕತಾಳೀಯ ಇರ್ಬೋದು. ಅವ್ರು ಈ ಉದ್ದೇಶಕ್ಕಾಗಿ ಮಾಡೋದಲ್ಲ ಇದು. ಆದರೆ ಸೂರಪ್ಪ ಬಾಬು ಇವತ್ತು ಕನ್ನಡ ಚಿತ್ರರಂಗವನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಸಾಗ್ತಾ ಇದ್ದಾಗೆ ರೀಮೇಕ್ ಬೇಕು, ರೀಮೇಕ್ ಇಲ್ಲದೆ ನಾವು ನಿರ್ಮಾಪಕರು ಸತ್ತೋಗ್ತೇವೆ, ನಟರು ಸರಿ ಇಲ್ಲ, ಅವರು ಇದಿಲ್ಲ, ಇದಿಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ, ಇದಕ್ಕೇನು ಹೇಳ್ತೀರಿ? ಓಕೆ, ಒಟ್ಟಾರೆ ಪ್ರಕರಣ ಹೇಗೆ ತಿರುವು ಪಡ್ಕೊಳ್ಳುತ್ತೆ, ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ನಾವು ಕಾಯಲೇಬೇಕಾಗುತ್ತೆ. ಯಾಕಂದ್ರೆ ಶಿವರಾಜ್ ಕುಮಾರ್ ಸದ್ಯಕ್ಕೆ ಶ್ರೀಲಂಕಾದಲ್ಲಿ ಪ್ರವಾಸದಲ್ಲಿದ್ದಾರೆ, ಪ್ರತಿಕ್ರಿಯೆ ನೀಡಲಿಕ್ಕೆ. ತೂಗುದೀಪ್ ಶ್ರೀನಿವಾಸರ ಮಗ ಒಬ್ಬ ಕನ್ನಡಕ್ಕೆ ಆಕ್ಷನ್ ಹೀರೋ, ಅವನು ಈಗ ಆಕ್ಷನ್ ಮಾಡದೆ ಬಿಡ್ತಾನೆ ಅದಕ್ಕೆ. ಮತ್ತು ಅಷ್ಟರಲ್ಲೂ ಅವನು ಬಳಸಿದ ಶಬ್ದ ನೋಡಿ ನೀವು. ಈಗ ಸಿನಿಮಾ ಯಾಕೆ ಸೋಲ್ತಾ ಇದೆ ಗೊತ್ತಾಯ್ತಾ ನಿಮಗೆ? ಈ ಥರದ ನಿರ್ಮಾಪಕರಿಂದ ಸಿನಿಮಾ ಸೋಲ್ತಾ ಇರೋದು. ಅದಕ್ಕಾಗಿ ಹೇಳೋದು, ರಾಜ್ಕುಮಾರ್ ಅನ್ನದಾತರು ಅಂತ ಹೇಳಿದ್ರು, ಇವರು ಅನ್ನವನ್ನು ಕಸಿಯುವಂಥ ದಾತರಾಗಿದ್ದಾರೆ ಇವತ್ತು. ಇಂಥ ಸಂಸ್ಕಾರ ಇಲ್ಲದೆ ಇದ್ದಂಥವ್ರ ಹತ್ರ ಯಾವ ಸಂಸ್ಕಾರ ಇರುವಂಥ ಸಿನಿಮಾವನ್ನು ನೀವು ನಿರೀಕ್ಷೆ ಮಾಡ್ತೀರಿ? ಕನ್ನಡ ಸಿನಿಮಾ ಈಗ ಗೆದ್ದಿದೆಯಲ್ಲ. ಸೊ ನಾನು ಯಾಕೆ ಹೇಳ್ತೇನೆ ಅಂತಂದರೆ, ಸೂರಪ್ಪ ಬಾಬು ಅಂಥವರು ಸಿನಿಮಾ ನಿರ್ಮಾಪಕರಾಗಿ, ಹಿರಿಯರಾಗಿ ತುಂಬ ಗೌರವವನ್ನು ಪಡ್ಕೊಂಡಿದ್ರು ಈ ನಾಡಿನಲ್ಲಿ. ನಮ್ಮಂಥವರು ಕೂಡ ಅವ್ರಿಗೆ ತುಂಬ ಗೌರವವನ್ನು ಕೊಡ್ತಿದ್ದೆವು. ಆದರೆ ಈ ಥರದ ವ್ಯಕ್ತಿತ್ವವನ್ನು ಹೊಂದಬಾರ್ದು, ಇದು ಒಳ್ಳೆಯದಲ್ಲ. ಇದು ಇನ್ನೊಬ್ರಿಗೆ ಪಾಠ. ಇದು ಇವತ್ತು ಹಿಡನ್ ಕ್ಯಾಮರಾ ಬಂದದ್ರಿಂದ ಏನಾಗಿದೆ ಅಂದರೆ, ನೀವು ಎಲ್ಲೋಗಿಯೂ ಏನನ್ನೆಲ್ಲ ಮಾತಾಡುವಾಗಿಲ್ಲ ಅನ್ನುವಂಥದ್ದು ಒಂದು ಅರ್ಥ ಮಾಡ್ಕೋಬೇಕು. ಎರಡೆರಡು ಮುಖಗಳು, ಒಂದು ಮುಖ ಹೇಳಿ ಬೇರೆ ಇದೆ. ಇದು ಲೂಸ್ ಮಾದ ಅವರು ಏನು ಪೊಸಿಷನ್ ಸರ್ ಅವ್ರದ್ದು? ಇನ್ನ ಒಂದು ಏನೋ ಒಂದು 8 ಮೂವೀಸ್ ಏನೋ ಲೈನಪ್ ಇದೆಯಂತೆ. ಲೂಸ್ ಮಾದ ಅವನು ಒಳ್ಳೆ ನಟ, ಅದಕ್ಕಂತೂ ನೀವು ಈಗ ಹುಡುಗರು ಸಿನಿಮಾದಲ್ಲಿ ಅವನು ಒಬ್ಬ ಫೇಕ್ ನಟ ಅಲ್ಲ, ಅವನೊಬ್ಬ ಪ್ರತಿಭಾವಂತ ನಟ ಅನ್ನೋದನ್ನು ಪುನೀತನ ಎದುರನ್ನೇ ಸಾಬೀತು ಮಾಡಿದ್ದಾನೆ. ಇವತ್ತು ಈಗ ಅವನು ಯಾರೇ ಕೂಗಾಡಲಿ ಸಿನಿಮಾದಲ್ಲೂ ಕೂಡ ಪುನೀತನೊಟ್ಟಿಗೆ ಮತ್ತೊಂದು ಪಾತ್ರವನ್ನು ಮಾಡ್ತಾ ಇದ್ದಾನೆ. ಆದರೆ ಲಾಸ್ಟ್ ಇಯರ್ 13ಕ್ಕೂ ಹೆಚ್ಚು ಸಿನಿಮಾಗಳನ್ನು ಒಪ್ಪಿಕೊಂಡು 1-2 ಸಿನಿಮಾವು ಗೆಲುವಿನ ಅಂಚಿಗೆ ಬರಲಿಲ್ಲ. ಅದು ಆ ಪಾಠ ಅವನನ್ನು ಕಲ್ತಿದ್ದಾನೆ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಇವತ್ತು ಅವನ ಲಿಸ್ಟಲ್ಲಿ 8ಕ್ಕೂ ಹೆಚ್ಚು ಸಿನಿಮಾ ಇದೆ ನೋಡಿ. ಪ್ರಚಂಡ, ಗಂಗು, ಮಳೆ, ಕಾಲಾಯ ತಸ್ಮೈ ನಮಃ, ಬಂಗಾರಿ, ಅಂಬರ, ಜಿಂಕೆಮರಿ, ಯಾರೇ ಕೂಗಾಡಲಿ ಮತ್ತು 1998 ಎ ಲವ್ ಸ್ಟೋರಿ, ಈ ಥರ ಸಿನಿಮಾಗಳಿದೆ. ಈ 8 ಸಿನಿಮಾವನ್ನು ಒಪ್ಕೊಂಡು 8 ಸಿನಿಮಾದಲ್ಲಿ ಅವನು ಸರಿಯಾದ ಕತೆ, ಸರಿಯಾದ ಪಾತ್ರ, ಸರಿಯಾದ ರೀತಿಯ ಬಿಡುಗಡೆ,
ಎಲ್ಲವೂ ಸರಿಯಾಗಾದರೆ ಅದರಲ್ಲಿ ಆಕ್ಷೇಪ ಏನೂ ಇಲ್ಲ ಯಾರ್ದು. ಆದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದು ಒಮ್ಮೆಲೆ ಸಿನಿಮಾ ಮಾಡುವ ಧಾವಂತ ಇದೆಯಲ್ಲ, ಇದು ರಿಸ್ಕು ಹೌದು, ಲಾಭವೂ ಹೌದು. ಕೊನೆಗೆ ತೊಂದರೆ ಆದರೆ ಅದು ಒಂದು ಬೇರೆ ರೀತಿಯ ನೆಗೆಟಿವ್ ಆದಂಥ ಕಾರಣಗಳು ಇರ್ತವೆ. ಎನಿವೆ, ಅವನು 8 ಸಿನಿಮಾಕ್ಕೆ ಇವತ್ತು ನಾಯಕನಾಗಿದ್ದಾನೆ ಅಂತ ಆದರೆ ಲೂಸ್ ಮಾಜನ ಸ್ಟಾರ್ ವ್ಯಾಲ್ಯೂ ಏರ್ತಾ ಇದೆ ಅಂತ ಅರ್ಥ. ಅವನಿಗೆ ಒಳ್ಳೆಯದಾಗಲಿ, ಶುಭ ಹಾರೈಸೋಣ. ಸರ್, ಹಾಗೆ ಕಡೆದಾಗ ಒಂದು ನ್ಯೂಸ್ ಇದೆ. ಏನಪ್ಪಾ ಅಂದರೆ ನಮ್ಮ ಹಳೆ ಸುದ್ದಿ ದೀಪ ಸನ್ನಿಧಿ ಬಚ್ಚನ್ ಸಿನಿಮಾದಿಂದ ಔಟ್ ಆಗಿರೋದು. ಆದರೆ ಈಗ ಮಾಧ್ಯಮದಲ್ಲಿ ಆರ್ಟಿಕಲಲ್ಲಿ ಪಬ್ಲಿಷ್ ಆಗಿರೋದು ಏನಪ್ಪ ಅಂದರೆ ಸುದೀಪ್ ರಿಯಾಕ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ. ನಾನು ಯಾವುದೇ ಹೀರೋಯಿನ್ ಆಯ್ಕೆ ವಿಷಯದಲ್ಲಿ ಮೂಗು ತೂರಿಸೋದಿಲ್ಲ. ದೀಪ ಸನ್ನಿಧಿ ಬಚ್ಚನ್ ಸಿನಿಮಾದಿಂದ ಇನ್ನೊಬ್ಬಳು ನಾಯಕಿ ಇದ್ದಾಳೆ ಆ ಸಿನಿಮಾದಲ್ಲಿ, ಅದ್ರ ಬದಲು ಪ್ರಣೀತಾನ್ ಕರ್ಕೊಂಡು ಪ್ರಣೀತಾ, ಮತ್ತೊಂದು ಒಬ್ಬಳು ಹೌದು ಒಂದು ನಾಯಕಿ ಇದ್ದಾಳೆ ಅದರಲ್ಲಿ. ಅವರು ಸುದೀಪ್ ಏನು ಹೇಳಿದರು ಅಂದರೆ ಅದು ಆ ನಾಯಕಿಗಿಂತ ಇವಳು ಹೈಟ್ ಜಾಸ್ತಿ ಇದ್ದಾಳಂತೆ, ಮತ್ತು ಆ ಒಂದು ವ್ಯತ್ಯಾಸ ಸಿನಿಮಾದ ಕಥೆಯ ವ್ಯತ್ಯಾಸವಾಗಿ ಕಾಣ್ತದೆ ಅದು ಅವ್ರು ಹೇಳಿದ್ದು. ನೀವು ನೋಡಿ ಅಂತೇನೋ ಒಂದು ಚರ್ಚೆ ಬಂದಾಗ, ಆದರೆ ಕೊನೆಗೂ ಸುದೀಪ್ ಮೊನ್ನೆ ಲಾಸ್ಟ್ ವೀಕ್ ನಾನು ಅವ್ರ ಹತ್ರ ಮಾತಾಡಿದಾಗ, ಈಗ ಬಿಡುಗಡೆಕ್ಕಿಂತ ಮೊದಲು, ದೀಪಾ ಸನ್ನಿಧಿ ಪ್ರಕರಣದಲ್ಲಿ ನನ್ನ ಯಾವ ಪಾತ್ರವೂ ಇಲ್ಲ, ಕಥೆಯ ಒಳಗಡೆ ಅದು ಆ ಮತ್ತೊಂದು ನಾಯಕಿಗೂ ಇವಳಿಗೂ ಫಿಸಿಕಲ್ ವ್ಯತ್ಯಾಸಗಳು ಮತ್ತು ಇತ್ಯಾದಿಗಳು ಬರುವುದು ಕಥೆಯ ಕಾರಣಕ್ಕಾಗಿ ಅದು ಗಮನೀಯವಾಗಿರೋದ್ರಿಂದ ಅದನ್ನು ನಿರ್ದೇಶಕರು ಗಮನಿಸೋದು ಒಳ್ಳೆಯದು ಅನ್ನುವಂಥ ಒಂದು ಚರ್ಚೆಯಲ್ಲಿ ಮಾತು ಬಂದಿತ್ತೆ ಹೊರತು ದೀಪಾ ಸನ್ನಿಧಿಯ ಬಗ್ಗೆ ಯಾವುದೇ ನನ್ನ ಆಕ್ಷೇಪ ಇಲ್ಲ, ಮತ್ತು ನಾನು ಅದಕ್ಕೆ ಯಾವುದೇ ಕಾರಣ ಅಲ್ಲ ಅಂತ. ಈಗ ಇನ್ನೊಂದು, ನರಸಿಂಹರಾಜು ಅವರ ಮೊಮ್ಮಗ ಅರವಿಂದ್ ಅಂತ ಜುಗಾರಿ ಕ್ರಾಸ್ ಅಂತ ಒಂದು ಸಿನಿಮಾ ಮಾಡಿದರು. ಅದು ಟೆಕ್ನಿಕಲಿ ತುಂಬ ಒಳ್ಳೆಯ ಸಿನಿಮಾ ಅಂತ ಗುರುತಿಸ್ಕೊಂಡಿತ್ತು. ಜನಪ್ರಿಯತೆ ದೃಷ್ಟಿಯಿಂದ ಅದು ಹಿಂದುಳಿದಿತ್ತು. ಅವನು ಈಗ ಅವರ ತಮ್ಮ ಅವಿನಾಶನ್ನು ಹೀರೋ ಮಾಡಿಕೊಂಡು ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಪ್ಪ ವಿಶೇಷ ಅಂತಂದರೆ, ನರಸಿಂಹರಾಜು ಅವರ ಬಹಳ ಖ್ಯಾತ ಹಾಡನ್ನು ರೀಮೇಕ್ ಮಾಡಿ ಇಲ್ಲಿ ಬಳಸ್ತಾ ಇದ್ದಾರೆ. ಅದರ ಜೊತೆಗೆ ಈ ಜುಲೈ 29 ನಮ್ಮ ನರಸಿಂಹರಾಜು ಅವರ ಬರ್ತ್ಡೇ ಇದೆ. ಆ ಬರ್ತ್ಡೇಯನ್ನು ದೌರ್ಭಾಗ್ಯ ಸರ್ಕಾರದವ್ರು ಮಾಡಬೇಕಾಗಿತ್ತು. ಇಂಥ ಒಬ್ಬ ಕನ್ನಡ ಕಂಡಂಥ ಒಬ್ಬ ಮಹಾನ್ ಹಾಸ್ಯ ಕಲಾವಿದ, ಪಂಡಿತ ಕಲಾವಿದ, ಅವನನ್ನು ನಾವು ಕಂಪ್ಲೀಟ್ ಮರ್ತಿದ್ದೇವೆ. ಆದರೆ ಆ ಕುಟುಂಬ ಒಂದು ಅವರನ್ನು ಮತ್ತೆ ಜನರ ಎದುರು ತರಲಿಕ್ಕೆ, ಅದರಲ್ಲೂ ಯೂತ್ಸ್ಗಳ ಮನಸ್ಸಿನಲ್ಲಿ ನರಸಿಂಹರಾಜು ಏನು ಅಂತ ತರಲಿಕ್ಕೆ 29ನೇ ತಾರೀಕು ಟೌನ್ ಹಾಲ್ನಲ್ಲಿ ಒಂದು ಸಾರ್ವಜನಿಕವಾಗಿ ಅವರ ಬರ್ತ್ಡೇಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ನರಸಿಂಹರಾಜ್ ಕೊಡುಗೆ, ನರಸಿಂಹರಾಜ್ ಅವರ ಹಾಸ್ಯದ ಹಿರಿಮೆ ಮತ್ತು ಗರಿಮೆ ಅನ್ನುವ 2 ಸಬ್ಜೆಕ್ಟಲ್ಲಿ ಯೂತ್ಸ್ಗಳಿಗೆ ಅವರು ಪ್ರಬಂಧ ಸ್ಪರ್ಧೆಯನ್ನು ಮಾಡಿದ್ದಾರೆ. ಬಹುಶಃ ಇದೊಂದು ತುಂಬ ಒಳ್ಳೆಯ ಕೆಲಸ. ಯಾಕೆಂತಂದರೆ ಇತಿಹಾಸವನ್ನು ಕಟ್ಟಿದವರು, ಕನ್ನಡ ಚಿತ್ರರಂಗವನ್ನು ಕಟ್ಟಿದಂಥ ಈ ಮಹಾನ್ ವ್ಯಕ್ತಿಗಳ ಬಗ್ಗೆ ಆಗಾಗ ಈ ಥರದ ಚರ್ಚೆ ವಿಚರ್ಚೆಗಳು, ಚಿಂತನ ಮಂಥನಗಳು ನಡೆಯಬೇಕು. ಅದು ನಡೀತಾ ಇದೆ, ಭಾಳ ಸಂತೋಷ ಅದು. ಇಲ್ಲಿ ಸಿನಿಮಾ ಅಲ್ಲಿ ಬರೋಂಥ ಒಂದು ಸನ್ನಿವೇಶನ ಶೂಟ್ ಮಾಡಿದ್ವಿ, ಒಂದು ಸೀಕ್ವೆನ್ಸ್ನ.